ಖ್ಯಾತನಮಕ್ಕಿ, ಸುಂದರ ಅನಂತ ಬೆಟ್ಟಗಳ ಸಾಲು, ನಮ್ಮ ಮುಗಿಯದ ಕನಸುಗಳಂತೆ. ಕನಸು ನನಸಾದಂತೆ ಹೊಸ ಕನಸಿನೆಡೆಗೆ ಮತ್ತೆ ಚಾರಣ. ಸಾಕೆನಿಸಿದೆ ಕನಸುಗಳ ಬೆನ್ನೇರದೆ, ಇರಬಯಸುವೆ ನನ್ನಷ್ಟಕ್ಕೆ, ನನ್ನಿಷ್ಟದಂತೆ ನೆಮ್ಮದಿಯಾಗಿ. ನಮಸ್ಕಾರ ಎಲ್ರಿಗೂ, ಹೊಸ ವ್ಲಾಗ್ಗೆ ಸ್ವಾಗತ. ಇವಾಗ ಖ್ಯಾತನಮಕ್ಕಿಗೆ ಬಂದಿದ್ವಿ. ಅಲ್ಲಿ ಸ್ಟೇ ಮಾಡಕ್ ನೋಡಿದ್ವಿ, ಅಲ್ಲಿ ರೂಮ್ ಅವೈಲಬಿಲಿಟಿ ಇರ್ಲಿಲ್ಲ. ಹಾಗಾಗ್ಬಿಟ್ಟು ಅವರು ನೈಟ್ ಮಲಗೋಸ್ಕರ ಒಂದು ರೂಮ್ ಅರೇಂಜ್ ಮಾಡಿದ್ರು. ಮತ್ತೆ ತಿಂಡಿಗೆಲ್ಲ ಈಗ ಅದೇ ಸ್ಟೇಗೆ ಹೋಗ್ತಾ ಇದ್ವಿ. ಅದ್ರ ಮುಂಚೆ ಈ ಜಾಗನ ತೋರ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರನಾಡ್ ಕಾಣತ್ ನಿಮ್ಗೆ ಸಖತ್ತಾಗಿದೆ. ಡ್ರೋನ್ ವಿಜುವಲ್ ಸ್ವಲ್ಪ ತೆಗಿಯಕಾಯ್ತು, ಅಷ್ಟೊತ್ತಿಗೆ ಮಳೆ ಬಂತು. ನೀವು ಹೇಳ್ದಲ್ಲ ಹೀಗಿದೆ. ಈಗ ಇಲ್ಲಿಂದ ಹೊರಡೋಣ. ಅದು ಮೇರುತಿ ಗುಡ್ಡ. ಟ್ರೆಕ್ ಬೇಕಾದ್ರೆ ಮಾಡ್ಬೋದು. ಹೊರನಾಡಿಗೆ ನಿಯರ್ ಆಗುತ್ತೆ ಇಲ್ಲಿಂದ. ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಬಿಸಿನೀರು ಅವೈಲಬಿಲಿಟಿ ಇತ್ತು. ಪ್ರೈಸ್ ಮಾತ್ರ ಎಷ್ಟಂತ ಕೇಳಿಲ್ಲ, ಒಂದ್ಸಲ ಎನ್ಕ್ವೈರಿ ಮಾಡ್ಕೊಳ್ಳಿ. ಯಾಕಂದರೆ ಸೀಸನಲ್ ಆಗಿರುತ್ತೆ ಪ್ರೈಸ್ ಎಲ್ಲ. ಮತ್ತೊಂದು ನಾವು ಆಲ್ಮೋಸ್ಟ್ ಉಳ್ಕೊಂಡು ಎಲ್ಲ ಬಜೆಟ್ ಸ್ಟೇ ಅಲ್ಲೇ ಇರುತ್ತೆ. ಗಾಳಿಗುಡ್ಡ ನೋಡಿ, ಕ್ಲಿಯರ್ ಆಗಿದೆ ಇವತ್ತು. ಗಾಳಿಗುಡ್ಡಕ್ಕೆ ಬೆಳಗ್ಗೆ 6 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು. ಅಷ್ಟು ಬೇಗ ಹೋಗಿದ್ದನ್ನು ಉಪಯೋಗ ಇರಲಿಲ್ಲ. ಅದಕ್ಕೆ ಮತ್ತೆ ಆರಾಮಾಗಿ ಹೊರಟ್ವಿ. ಗಂಟೆ ಇವಾಗ 8:30 ಆಯಿತು. 2 ವೀಲರ್ಗಳು ಬಿಡ್ತಾ ಇಲ್ಲ ಮೇಲೆ ಹೋಗೋಕ್ಕೆ. ಡಿಸಪಾಯಿಂಟಿಂಗ್ ಥಿಂಗ್ ಅದು. ಯಾವಾಗಲೂ ಇಷ್ಟಪಡೋದು ಅಲ್ಲಿಗೆ ಹೋಗೋಕ್ಕೆ ಬೈಕಲ್ಲಿ. ಆದರೆ ಕೇವ್ಸ್ ಹತ್ರ ಹೋಗ್ಬೋದಂತೆ, ದೇವಸ್ಥಾನ ಇದೆ, ಹಾಗಾಗಿ ಅಲ್ಲಿಗೆ ಬಿಡ್ತಾರೆ ಅಂತ ಅಂದರು. ಫಸ್ಟ್ ಇವಾಗ ಕೇವ್ಸ್ ಹತ್ರ ಹೋಗ್ಬಿಟ್ಟು ವಾಪಸ್ ಬಂದು ಮತ್ತೆ ಗಾಳಿಗುಡ್ಡಕ್ಕೆ ಜೀಪಲ್ಲಿ ಹೋದ್ರೆ ಆಯಿತು. ತೊಂದರೆ ಇಲ್ಲ ಅಲ್ಲ. ಮೇಲಿಂದ ಗಾಳಿಗುಡ್ಡಕ್ಕೆ ಕೇವ್ಸಿಗೆ ಹೋದಾದ್ರೆ ಲೆಫ್ಟ್. ಇಲ್ಲಿ ಸಿಕ್ಕಾಪಟ್ಟೆ ಜಾರತ್ತೆ. ವಾ, ಹಿಂದ್ಗಡೆ ಬ್ರೇಕ್ ಹಾಕಿದ್ರೆ ಗಾಡಿ ತಿರುಗಿ ನಿಲ್ಲತ್ತೆ. ಸ್ವಲ್ಪ ಸ್ಪೀಡ್ ಹೋಗೋದಿಲ್ಲ ಇಲ್ಲಿ. ಒಂದೇ ಸಲ ಜಾರತ್ತಾಯ್ತಾ. ಮೋಸ್ಟ್ಲಿ ಇಲ್ಲ ಅಂದ್ಕೊಂಡಿದ್ದೀನಿ. ಸ್ಲಶ್ ಆಗಿದೆ ಅಂತ ಹೇಳಿದರು. ಇಲ್ಲ, ಇದಾದ್ರ ಮೇಲೆ ತೊಂದರೆ ಇಲ್ಲ ಅಂದರು. ಯಾರು ಹೋಗಲಿಲ್ಲ, ನಮ್ಮ ಮೈ ಮೇಲೆಲ್ಲ ಹಾರತ್ತೀವ. ಹೋಗುವ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೈಟ್ ಸೈಡ್ ತಿರುಗತ್ತೆ ಅಂತ. ವಾವ್, ನೈಸ್. ಇಲ್ಲೊಂದು ಚರಿ ಸಿಕ್ತು. ನೀರು ಜಾಸ್ತಿ ಇಲ್ಲ, ಚೆನ್ನಾಗಿದೆ. ಲೈಟಾಗಿ ನೀರಿದೆ. ವಾವ್, ಇಲ್ಲಿ ನೋಡಿ. ಒಳಗಡೆ ಚೆನ್ನಾಗಿ ಕಾಣತ್ತೆ ಅಲ್ಲಿ. ಒಳ್ಳೆ ಮುಚ್ಚಿಟ್ಟಂಗಿದೆ. ಸರಿನಾ? ಈ ಆಫ್ ರೋಡಿಗೆ 3 ಕಿಲೋಮೀಟರು. ಮತ್ತು ಇಲ್ಲಿಗೆ ಅಲೋ ಮಾಡ್ತಾರೆ ಬೈಕ್ನ. ಹಾಗಾಗ್ಬಿಟ್ಟು ಟ್ರೈ ಮಾಡ್ಬೋದು ಬೈಕರ್ಸ್. ಇಲ್ಲಿ ಮರ್ಯಾದೆಯಿಂದ ಬಂದು ಹೋದರೆ ಎಲ್ಲ ಜಾಗಗಳಿಗೂ ಅಲೋ ಮಾಡ್ತಾರೆ. ಕೆಲವೊಂದಷ್ಟು ಜನ ಬಂದುಬಿಟ್ಟು ಎಲ್ಲ ಕಡೆ ಹಾಳು ಮಾಡಿ ಹೋಗ್ತೀರಾ, ಅದರಿಂದಾಗಿನೇ ತೊಂದರೆ ಆಗೋದು. ವ್ಯೂ ಸಖತ್ತಾಗಿದೆ. ಮೇಲೆ ಗಾಳಿಗುಡ್ಡ ಇರೋದು. ಇಲ್ಲಿಂದನೇ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ನೀವು ಗಾಳಿಗುಡ್ಡಕ್ಕೆ ಮತ್ತೆ ವಾಪಸ್ ಹೋಗ್ಬೇಕಂತ ಇಲ್ಲ. ಕೇವ್ಸ್ ಹತ್ರ ಹೋದರೆ ಅಲ್ಲಿಂದನೇ ಗಾಳಿಗುಡ್ಡಕ್ಕೆ ಹತ್ತು ಹೋಗ್ಬೋದು. ಈ ರೀತಿ ಮಣ್ಣು ಕಲ್ಲೆಲ್ಲ ಇದ್ದರೆ ಆರಾಮಾಗಿ ಆಫ್ ರೋಡಿಂಗ್ ಹೊಡಿಬೋದು, ಆಯಿತಾ? ಈ ಸ್ಲಶ್ ಇದ್ದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಾಲೆಲ್ಲ ಟ್ವಿಸ್ಟ್ ಆಗಿಬಿಡತ್ತೆ ಕೆಲವು ಸಲ. ಈ ರೀತಿ ಇದ್ದಾಗ ನಾವು ಆಕ್ಸಿಲರೇಟ್ ಮಾಡ್ತೀವಲ್ಲ, ಸಖತ್ತಾಗಿದೆ ಇದು. ಈ ಕಾರ್ಡ್ ನೋಡಿ, ವಾವ್.
ಈ ವ್ಯೂ ನೋಡಿ ಇಲ್ಲಿಂದ ಒಂದು ವಿಂಡೋ ಓಪನ್ ಆದಂಗೆ ಆಯ್ತಿದ್ದು. ಓ ಸೂಪರ್ ಆಗಿದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಬೋತ್ ನೋಡಿ ಇಲ್ಲಿ ವ್ಯೂ ನೋಡಿ ಅಲ್ಟಿಮೇಟ್ ಆಗಿದೆ. ಇಲ್ಲನಾ ಇಲ್ಲ ಸ್ಟಾಪ್. ಅರೆ ಹೆದ್ರಿ ಜೀವ ಇಲ್ಲ ಮರ್ರೆ, ಕ್ರಾಶ್ ಆಗ್ತಿತ್ತು ಸ್ವಲ್ಪದಲ್ಲಿ. ಗಾಡಿಯಲ್ಲಿ ಬಂದರೆ KFCಗೆ ವಾಕಬಲ್ ಡಿಸ್ಟೆನ್ಸ್, ಆರಾಮಲ್ಲಿ ನಡ್ಕೊಂಡು ಹೋಗ್ಬೋದು. ಇಲ್ಲೇ ಕೇಳ್ಗಿತ್ತು ಸುಮನ್, ಆ ಡ್ರೋನಲ್ಲಿ ನೀಟಾಗಿ ಕಾಣ್ತು, ಕೇವಲ್ ಕಾಣ್ತಾ ಇದೆ ನೋಡಿ, ಜಾಸ್ತಿ ದೂರ ಇಲ್ಲ. ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಒಂಚೂರು ಹೀಗೆ ಬಂದು ಅಲ್ಲೇ ಕೇವ್ ಇರೋದು. ತುಂಬ ಚೆನ್ನಾಗಿದೆ, ಸಗದಾಗಿದೆಲ್ಲ, ತುಂಬ ನೀಟಾಗಿದೆ ಇದು. ಜೈನ ಬಸದಿ ಇದು, ಭಗವಾನ್ ಶ್ರೀ 108ನೇ ಪಾರ್ಶ್ವನಾಥ ತೀರ್ಥಂಕರರ ಬಸದಿ ಇದು. ಇಲ್ಲಿ ಕಾಣ್ಬೋದು ನೀವು, ಇಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣತ್ತಂತ ಹೇಳ್ಬಿಟ್ಟು ಇಲ್ಲಿಂದ. ಆ ಕಡೆ ಎಷ್ಟು ಚಳಿ ಇತ್ತಲ್ಲ, ಇಲ್ಲಿ ಒಳ್ಳೆ ಬೆಚ್ಚಗಿದೆ. ಅಲ್ಲಿ ನೀರು ಸ್ಟೋರು ಮಾಡೋಕ್ಕೆ ಜಾಗ ಮಾಡಿಟ್ಟಿದ್ದಾರೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಕಟ್ಟಿಗೆ ಒಲೆಗಳಿದೆ, ಜೊತೆಗೆ ರುಬ್ಬೋ ಕಲ್ಲು ಇದೆ. ಈ ಜಾಗನೂ ತುಂಬ ಬೆಚ್ಚಗಿದೆ. ಇವತ್ತು ಇಲ್ಲಿಗೆ ಬರೋದು ಒಂದು ಆಫ್ ರೋಡಿಂಗ್ ಜೊತೆಗೆ ಒಂದು ಡಿವೋಷನಲ್ ಪ್ಲೇಸಿಗೆ ಬರ್ಬೋದು. ಅದು ತುಂಬ ಚೆನ್ನಾಗಿರೋ ಪ್ಲೇಸಿಗೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಇದನ್ನ ಚೆನ್ನಾಗಿದೆ. ಮಳೆ ಕರೆಕ್ಟಾಗಿ ಶುರು ಆಯಿತು. ರೈನ್ ಜಾಕೆಟ್ ಹಾಕೊಂಡು ಹೋಗ್ಬೋದು, ಬ್ಯಾಗ್ ಕವರ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿಂದ ಓಡ್ ಬಂದಿದ್ದು ಸುಸ್ತಾಗೋಯ್ತು. ಚಿರಿ ಮಳೆ ಬರ್ತಿದೆ ಅಂತ, ಜೋರು ಮಳೆ ಇಲ್ಲ. ಒಳ್ಳೆ ಇಬ್ನಿ ಬಿದ್ದಕ್ಕೂ ಶಿಟ್ ಕಣ್ಣಿಗೆ ತಾಗ್ತದೆ. ಮುಳುಗಳಿದ್ದಿದ್ರೆ ಸರಿಯಾಗಿ ಪೆಟ್ಟಾಗ್ತಿತ್ತು. ಖುಷಿ ಆಗತ್ತೆ ಇದು ನೋಡೋಕ್ಕೆ. ಇಲ್ಲಿ ದಾಟ್ಸ್ಬೋದಾಯ್ತಾ, ಒಂಚೂರು ಮುಂದೆ ಒಂಚೂರು ಕಷ್ಟ. ಮಣ್ಣು ಗಟ್ಟಿ ಆಗಿರುತ್ತೆ, ಮೇಲ್ಗಡೆ ಪಾಚಿ ಕಟ್ಟಿರುತ್ತಲ್ಲ, ಅಲ್ಲಿ ತುಂಬ ಡೇಂಜರಸ್. ಗಾಡಿ ಯಾವ ಸೈಡ್ ಹೋಗೋದಂತಾನೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ವೆಯ್ಟಿಂದ ಆಗಿಬಿಟ್ಟು ಆ ಕಡೆ ಹೋಗ್ಬಿಡತ್ತೆ. ಆದರೆ ಇದು ಗೊತ್ತು, ಒಂದೇನು ಚಿಕ್ಕ ಆಫ್ ರೋಡಿಂಗ್ ಇದೆ ಅದು ಗೊತ್ತು. ಅದು ಮಳೆ ಬೀಳ್ತಾ ಇಲ್ಲ ಇಲ್ಲಿ. ಓ ಕಡವೆ, ಅಲ್ಲಿ ನೋಡಿ ಅಲ್ಲಿ ಕಡವೆ, ಅದೇನು ಗುಂಪಿರತ್ತೆ ಇಲ್ಲಿ ಪಕ್ಕ. ಇವಾಗ ನಾಯಿ ಓಡಿಸ್ಕೊಂಡು ಬಂದಿರೋದು, ಶಿಕಾರಿ ಮಾಡ್ತಿದ್ದಾವೆ ಇವು. ಒಳ್ಳೇದಾಯ್ತು, ಒಂಚೂರು ನೋಡಿ ಸ್ಲೋ ಡೌನ್ ಮಾಡ್ದಂಗೆ ಆಯಿತು. ಕಡಿಮೆ ಆಯಿತು ನನ್ನ ಎದುರುಗಡೆ. ಹಾಂ, ನಾಯಿ ಓಡಿಸ್ಕೊಂಡೋಗಿರೋದು ಅದನ್ನ. ಚಂದದ ಪ್ರಾಣಿ ಅದು.
ಅದನ್ನ ಮರೆಯೋ ಹೊತ್ಕೊಂಡಿತ್ತು. ನಿಜವಾಗ್ಲೂ ದೇವ್ರು ಕಂಡಂಗೆ ಅನ್ಸುತ್ತೆ ಅವೆಲ್ಲ ನೋಡಿದ್ರೆ. ಜಾರತ್ತಿಲ್ಲ, ಸಿಕ್ಕಾಪಟ್ಟೆ ಜಾರತ್ತೆ. ಗೇರಲ್ಲಿ ಇಟ್ಕೊಂಡು ಹೋಗ್ಬೇಕಷ್ಟೆ, ಬ್ರೇಕ್ ಹಾಕೋವಾಗಿಲ್ಲ. ಬ್ರೇಕ್ ಹಾಕಿದ್ರೆ ಹೋಯ್ತು ಗಾಡಿ ಕೆಳಗೆ. ಈಗ ಹೋಗ್ತಿದ್ದೆ ನೋಡಿ ಅದೇ ರೀತಿ. ಬ್ರೇಕ್ ಹಾಕಿದ್ರೆ ಹೋಯ್ತು. ಆ ಕಡೆನೇ ಬರಬೇಕಿತ್ತು. ಓ, ಇದೊಳ್ಳೆ ಸ್ಕೇಟಿಂಗ್ ಮಾಡ್ದಂಗೆ ಆಗ್ತಿದೆ. ನಿಲ್ಲಿ. ಇಷ್ಟ. ಹಾಂ, ಬನ್ನಿ. ಫಸ್ಟ್ ಗೇರಲ್ಲಿ ಹಾಕಿ ಬಿಟ್ಬಿಟ್ರೆ ಆಯಿತು. ಒಂಚೂರು ಜಾರಿದ್ರು ಕೂಡಲೇ ಬ್ರೇಕ್ ಹಾಕ್ತೀವಲ್ಲ, ಬ್ರೇಕ್ ಹಾಕಿದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸ್ಮೆಲ್ಲಿದೆ. ಗಿಡ್ಕೊಂಡು ಓಡಾಡಿದ್ಯಾನು. ಇಲ್ಲೀಗ ಹೋಗುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ಈ ನೀರು ಬರೋ ದಾರಿಯಲ್ಲಿ ಹೋದ್ರೂ ಆರಾಮಾಗಿ ಹೋಗ್ಬೋದು. ಹಾಂ, ಇಷ್ಟೇ ದಾರಿ, ಮತ್ತೇನು ತೊಂದರೆಗಳಿಲ್ಲ. ಇದು ಇತ್ತಾ? ಇದ್ರಿಂದ ನೆನಪೇ ಇಲ್ಲ ನನಗೆ. ಓಕೆ, ಇಲ್ಲಿ ತನಕ ಓಕೆ. ಹಾಂ, ಬಂತಲ್ಲ. ಹಾಂ, ಬನ್ನಿ. ಚಿಂತೆ ಆಗ್ತಿರೋದು ಇವಾಗ ಕಡುವೆ ಬಗ್ಗೆ. ಆ ನಾಯಿಗಳಿಗೆ ಆರಾಮಲ್ಲಿ ಇಲ್ಲಿ ಫಾರಮ್ ಕೋಳಿ ತಿನ್ಕೊಂಡಿರೋದು ಬಿಟ್ಟು ಬೇಟಾಡಕ್ಕೆ ಹೋಗಿದ್ದಾವೆ. ಬಂದ್ವಿ ಚೆಕ್ ಪೋಸ್ಟ್ ಹತ್ರ. ಈಗ ಬರ್ತೀವಿ, ಮತ್ತೆ ಜೀಪಲ್ಲಿ ಬರ್ತೀವಿ.